ನಮಸ್ತೆ ಫ್ರೆಂಡ್ಸ್, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಕನ್ಯಾಕುಮಾರಿಗೆ ಬಂದಿದ್ದೀವಿ. ಮಂಗಳೂರು ಟು ತ್ರಿವೇಂದ್ರಮಿಂದ ಅನಂತ ಪದ್ಮನಾಭ ದರ್ಶನದ ನಂತರ ನಾವು ಕನ್ಯಾಕುಮಾರಿಗೆ ಅಲ್ಲಿಯ ಸನ್ಸೆಟ್ಟನ್ನು ವೀಕ್ಷಣೆ ಮಾಡಿದ್ವಿ. ಅದರ ನಂತರ ಈಗ ಸನ್ರೈಸ್, ಅದರ ನೆಕ್ಸ್ಟ್ ಡೇ ಮರುದಿನ ನಾವು ಮುಂಚಾಲೆ 5:30ಕ್ಕೆ ಅಲ್ಲಿ ಇದ್ದೇವೆ. ಸನ್ರೈಸ್ ಆಗುವಂಥದ್ದು 6:30 ಅಂತ ಹೇಳಿದರು. ಸೊ ಮುಂಜಾನೆ 6:30ಗೆ ಸನ್ರೈಸ್ ಆಗೋದನ್ನು ನಾವು ಕಾಯ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ನೀವು, ಸುತ್ತಮುತ್ತಲೂ ಜನ ಎಷ್ಟು ಕಾಣ್ತಾ ಇದ್ದಾರೆ. ಇದು ರಾಕ್ ಮೆಮೋರಿಯಲ್, ವಿವೇಕಾನಂದ ರಾಕ್ ಮೆಮೋರಿಯಲ್. ನಾವು ದೂರದಿಂದ ನೋಡ್ತಾ ಇದ್ದೀವಿ ಆ ಸ್ಟ್ಯಾಚ್ಯೂವನ್ನು ಗಮನಿಸಿ. ಸನ್ರೈಸ್ ಇನ್ನೇನು ಆಗೋದ್ರಲ್ಲಿದೆ. ಹೊರಗರೆಯುವ ಸಮುದ್ರ, ಸೂರ್ಯ ಉದಯಿಸೋದನ್ನು ನಾವು ಕಾಯ್ತಾ ಇದ್ದೇವೆ. ಸ್ನೇಹಿತರೆ, ಸನ್ಸೆಟ್ ಮತ್ತು ಸನ್ರೈಸ್ ಈ ಎರಡನ್ನೂ ನಾವು ಒಂದೇ ಸ್ಥಳದಲ್ಲಿ ನೋಡ್ಬೋದು. ಅಂದರೆ ಕನ್ಯಾಕುಮಾರಿಯಲ್ಲೇ ನೋಡ್ಬೋದು ಅಂತ, ಒಂದೇ ದಿಕ್ಕಿನಲ್ಲ, ಎರಡೂ ನಾವು ಒಂದೇ ಊರಿನಲ್ಲಿ ನಾವು ನೋಡ್ಬೋದು. ಸೂರ್ಯ ಉದಯಿಸ್ತಾ ಇದ್ದಾನೆ. ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ ಹಾಡು ನೆನಪಾಗ್ತಾ ಇದೆ. ಬಾಲಭಾಸ್ಕರನನ್ನು ನೋಡಿ ಇನ್ನು ಸೂರ್ಯ ಉದಯ ಆಗ್ತಾ ಇದೆ ಸ್ನೇಹಿತರೆ. ಆದರೆ ಬಾನಲ್ಲಿ ನೋಡಿ, ಅಲ್ಲಿ ಇನ್ನೂ ಚಂದ್ರ ಮುಳುಗಿಲ್ಲ. ಎಂಥ ಅದ್ಭುತ ಸ್ನೇಹಿತರೆ, ಇದು ಒಂದು ದೃಶ್ಯವನ್ನು ಕ್ಯಾಮರಾದಲ್ಲಿ ಹೇಗೆ ಕವರ್ ಮಾಡಿದ್ದೇನೆ ಅನ್ನೋದನ್ನು, ಅದ್ಭುತವಾದ ಒಂದು ದೃಶ್ಯ. ನಾವು ಇದನ್ನು ಕನ್ಯಾಕುಮಾರಿಯಲ್ಲಿ ಕನ್ಯಾಕುಮಾರಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಒಮ್ಮೆ ಭೇಟಿ ಕೊಡಲೇಬೇಕು. ಎಲ್ಲವೂ ದೃಶ್ಯ ಸಾಕ್ಷಿಯಾಗಿದ್ದು ಕನ್ಯಾಕುಮಾರಿಯಲ್ಲಿ ನಾವೆಲ್ಲ ವಿಪ್ರ ಸಮಾಗಮ ಸ್ನೇಹಿತರು, ಕುಟುಂಬಸ್ಥರು ಎಲ್ಲರೂ ಸೇರಿ ಬಂದಿದ್ವಿ ಈ ಒಂದು ಪ್ರವಾಸಕ್ಕೆ, ಒಂದು ಯಾತ್ರೆಗೆ. ಸ್ನೇಹಿತರೆ, ಕುಟುಂಬ ಪ್ರವಾಸವೇ ಬೇರೆ ಅನುಭವ, ಸ್ನೇಹಿತರೊಟ್ಟಿಗೆ ಬೇರೆ, ಸಂಘಟನೆಗಳೊಟ್ಟಿಗೆ ಬರುವಂಥ ಅನುಭವವೇ ಬೇರೆ, ಬಹಳ ಖುಷಿ ಕೊಡುತ್ತೆ. ಸೂರ್ಯ ಉದಯ ಆಗಿದೆ. ಬಾಲಭಾಸ್ಕರ ತನ್ನ ಪ್ರವೇಶವನ್ನು ಸಾಕ್ಷಿಪಡಿಸಿದ್ದಾನೆ ನೋಡಿ. ಓಂ ಸೂರ್ಯಾಯ ನಮಃ, ಓಂ ಭಾಸ್ಕರಾಯ ನಮಃ. ಸನ್ರೈಸನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾದ ಒಂದು ಸೌಂದರ್ಯವನ್ನು ನಾವು ನೋಡಿ ಒಂದು ಅದ್ಭುತವಾದ ಅನುಭವಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ವಿಪ್ರ ಸಮಾಗಮ ತಂಡದವರು. ಸ್ನೇಹಿತರೆ, ಎಲ್ಲವನ್ನು ನಾವು ಕಣ್ಣಲ್ಲೇ ತುಂಬಿಕೊಂಡಿದ್ದೇವೆ. ಕೆಲವೊಂದು ನಾವು ಎಷ್ಟು ಅನುಭವದಿಂದ ಹೇಳಿದರೂ ಕೂಡ ನಾವು ಅನುಭವಿಸಬೇಕಾದನ್ನು ನೋಡಿ. ತೆರೆಗೆ ಹೆದರಿ ಓಡಿ ಬಂದಂತಿದೆ. ಆಗಿದೆ, ಸೂರ್ಯನ ಬೆಳಕು ಎಲ್ಲೆಲ್ಲೂ ಪಸರಿಸ್ತಾ ಇದೆ. ಬೆಳಗಾಗಿದೆ, ಈಗ ಸೂರ್ಯ ಉದಯಿಸಿ ಆಗಿದೆ. ಇಲ್ಲಿ ಏನು ಗೊತ್ತಾ, 3 ಸಮುದ್ರಗಳು ಸೇರುವ ಒಂದು ತ್ರಿವೇಣಿ ಸಂಗಮ ಅಂತ ಹೇಳ್ಬೋದು. ಈ ಒಂದು ಸ್ಥಳದಲ್ಲಿ 3 ಸಮುದ್ರಗಳು ಸೇರುತ್ತವೆ. ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಮುದ್ರ 3 ಸೇರುವಂಥ ಒಂದು ಜಾಗ ಇದಾಗಿದೆ. ಒಳ್ಳೆ ಈ ಜಪಾನಿ ಈ ಒಂದು ಅದ್ಭುತ ದೃಶ್ಯದ ನಂತರ ನಾವು ಅಲ್ಲಿಯ ತಿಂಡಿಯನ್ನು ಮುಗಿಸಿ ನಾವು ಶಿಪ್ಪಲ್ಲಿ ಹೋಗ್ತಾ ಇದ್ದೇವೆ. ವಿವೇಕಾನಂದ ಮೆಮೋರಿಯಲ್ ಇದೆ, ರಾಕ್ ಮೆಮೋರಿಯಲ್, ವಿವೇಕಾನಂದ ರಾಕ್ ಮೆಮೋರಿಯಲ್. ಇವರೆಲ್ಲ ನಮ್ಮ ವಿಪ್ರ ಸಮಾಗಮದ ಸ್ನೇಹಿತರು.
ಸ್ನೇಹಿತರೆ, ಇದು ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ನಾವು ಬಂದಿದ್ದೀವಿ. ಇದು ಸಮುದ್ರದ ಮಧ್ಯದಲ್ಲಿ ಇರುವಂಥದ್ದು. ಒಂದೇ ಒಂದು ಕಲ್ಲಿನಲ್ಲಿ ಮಾಡಿರುವಂಥ ಒಂದು ಸ್ಟೆಚ್ ಇದು. ಇವರು ನಮ್ಮ ಸತೀಶಣ್ಣ. ಇಲ್ಲಿ ವಿವೇಕಾನಂದ ಅವರು, ಸ್ವಾಮಿ ವಿವೇಕಾನಂದ ಅವರು ಧ್ಯಾನಕ್ಕೆ ಕುಳಿತುಕೊಳ್ಳುವಂಥ ಒಂದು ಸ್ಥಳ ಇದಾಗಿದೆ. ಈ ಒಂದು ದೃಶ್ಯವನ್ನು ನಾವು ಬಹಳವಾಗಿ ಅನುಭವಿಸಿ ನಾವು ಪಡ್ಕೋಬೇಕು ಸ್ನೇಹಿತರೆ. ಕೆಲವೊಂದು ನಾವು ಎಷ್ಟು ಹೇಳಿದರೂ ಕೂಡ ನಮ್ಮ ಸ್ವಂತ ಅನುಭವ ಆಗುವುದೇ ಬೇರೆ. ಇಲ್ಲಿಂದ ನಾವು ಹಲವಾರು ಫೋಟೋಗಳ ನಂತರ, ಒಂದು ಧ್ಯಾನದ ನಂತರ ಇಲ್ಲಿಂದ ನಮ್ಮ ಪ್ರಯಾಣ ಮುಂದುವರೆದಿದ್ದು ಶುಚೀಂದ್ರಂ. ಈಗಾಗಲೇ ನಾವು ವಿವೇಕಾನಂದ ರಾಕ್ ಮೆಮೋರಿಯಲ್ಲಿ ಬಂದಿದ್ದೀವಿ. ಇಲ್ಲಿ ಕನ್ಯಾಕುಮಾರಿಯ ಪಾದುಕೆಯನ್ನು ನೋಡ್ತಾ ಇದ್ದೀವಿ. ಈಗ ನಾವು ಸ್ವಾಮಿ ವಿವೇಕಾನಂದರು ಕಲ್ಲಿನ ಮೇಲೆ ಧ್ಯಾನಕ್ಕೆ ಕುಳಿತುಕೊಂಡಿರುವಂಥ ಒಂದು ಸ್ಥಳ ಇದು. ಅತ್ಯಂತ ಪವಿತ್ರವಾದದ್ದು ಇದು. ಇದನ್ನು ನೋಡಿ, ಇದು ಒಂದು ಕನ್ಯಾಕುಮಾರಿ ಪಾದುಕೆ ಇದು. ಇದರ ನಂತರ ನಾವು ಶುಚೀಂದ್ರಂಗೆ ಹೊರಟಿದ್ದೀವಿ. जब ये गाना बजेगा ऑन द फ्लोर आना पड़ेगा, लुंगी को उठाना पड़ेगा, स्ट्रप करके दिखाना पड़ेगा. ಕಾಲೇಜಿ ಮುಗಿಂಡಲ ಕಾಲ ಎಟ್ಟು ಕರಿಂಡಲ ಫೇಸ್ಬುಕ್ ಟಚ್ ಡುಪ್ಪುಲೆ ಬರವು ಸರವುಡು ನಿತ್ಯ ಬತ್ತೆ ಬರವು ಸರವುಡು ನಿತ್ಯ ಬತ್ತೆ ಕಾಲೇಜಿಗೆ ಪುದರ ಕನತೆ ಒಂಜಿ ಕಲ್ಲಡ ರಟ್ಟೆನ ತಲ್ತೆ ಆಯ್ನಾರ ಕಡನೆ ಆಯ್ನೆ ಕೊಲ್ತೆ ಎಲ್ಲದೇನೆ ಏರು ತೋತೆ ಎನಿತ ಖುಷಿ ಪೂಗ ನಲಿಪೂಗ ಇಂತೆ ಮಿಟ ಕಾಟಿ ಗಿರಿಜ ಕಾಟಿ ಮಿಟ ಕಾಟಿ ಕೈಕಾರ ಕುಂತೊಂದು ನಲಿಪೂಗ ಇಂತೆ ಮಿಟ ಕಾಟಿ ಗಿರಿಜ ಕಾಟಿ ಮಿಟ ಕಾಟಿ ಕೈನೆ ಬಿಟ್ಟಾದೆ ನಲಿಪೂಗ ಇಂತೆ ಮಿಟ ಕಾಟಿ ಗಿರಿಜ ಕಾಟಿ ಮಿಟ ಕಾಟಿ ನಲ್ದದ ಮಗರದ ಇಂತೆ ಮಿಟ ಕಾಟಿ. ಇದು ಶುಚೀಂದ್ರಂ ದೇವಾಲಯ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ದೇವರುಗಳು ಇಲ್ಲಿ ಸ್ಥಾಪನೆ ಆಗಿದ್ದಾರೆ. ಚೇಳರು, ಪಾಂಡ್ಯರು, ಚೋಳರು ಮೂರು ರಾಜರ ಆಡಳಿತದಲ್ಲಿ ಆಗಿರುವಂಥ ಅದ್ಭುತ ಕೆತ್ತನೆ ಸ್ನೇಹಿತರೆ. ಇದು ಒಂದೇ ಕಲ್ಲಿನಲ್ಲಿ ಹನುಮಂತನನ್ನು ನೋಡ್ತಾ ಇದ್ದೀವಿ. ಅಲ್ಲಿಂದ ಮುಂದಕ್ಕೆ ನಾವು ಫಾಲ್ಸಿಗೆ ಬಸ್ಸು ಅಲುಗಾಡುವಷ್ಟು ಜೋರಾಗಿ ಡ್ಯಾನ್ಸನ್ನು ನೋಡಿದ್ವಿ ಖುಷಿಯಾಗಿ. ಈಗ ಮುಂದೆ ಊಟದ ನಂತರ ನಾವು ಅಲ್ಲಿ ಒಂದು ಫಾಲ್ಸಿಗೆ ಬರ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ, ಇದೊಂದು ಫಾಲ್ಸ್, ಅದ್ಭುತವಾದ ಫಾಲ್ಸ್. ಹಾಗೆ ಒಂದು ಬೋಟಿಂಗ್ ಕೂಡ. ಸ್ನೇಹಿತರೆ, ನಾವು ಇಲ್ಲೆಲ್ಲ ದೇವಸ್ಥಾನಗಳಿಗೆ ಹೋದಾಗ ಯಾವುದೇ ಫೋಟೋ ಕ್ಯಾಮರಾ ವಿಡಿಯೋಗ್ರಾಫರನ್ನು ಅಲ್ಲೋ ಮಾಡೋದಿಲ್ಲ. ಬಟ್ ಹೊರಗಡೆಯಿಂದಲೇ ನಾನು ಆದಷ್ಟು ಕವರನ್ನು ಮಾಡಿದ್ದೇನೆ. ಇದು ಫಾಲ್ಸ್ ಆಗಿರೋದ್ರಿಂದ
ಇಲ್ಲ ಫಾಲ್ಸಿನ ಅನುಭವದ ನಂತರ ನಾವು ಲಾಲಿ ಹಾಡುವೆ ಲಾಲಿ ಹಾಡುವೆ ಅವರ ದನಪ ಮಕ್ಕಂದೊಂದು ಬೋಟಿಂಗಿಗೆ ಹೋಗ್ತಾ ಇದ್ವಿ ಸ್ನೇಹಿತರೆ. ಬೋಟಿಂಗ್ ಆದ ನಂತರ ಕೊನೆಯ ಹಂತದ ಪ್ರವಾಸದಲ್ಲಿದ್ದೇವೆ. ಕೊನೆಯ ಹಂತದಲ್ಲಿ ನಾವು ಪರಶುರಾಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ. ಪರಶುರಾಮನ ಅತ್ಯಂತ ಪುರಾತನವಾದ ಈ ಒಂದು ದೇವಸ್ಥಾನ. 3 ಸಂಜೆ ಆಗಿದೆ. ಅನಂತ ಪದ್ಮನಾಭ ದೇವಸ್ಥಾನ, ಕನ್ಯಾಕುಮಾರಿ ದೇವಿಯ ಮೂಗುತಿಯನ್ನು ಗಮನಿಸಿ. ಇದು ಅಜಿಮಲೆ ಶಿವ ಟೆಂಪಲ್. ಸ್ನೇಹಿತರೆ, ಇದೊಂದು 58 ಫೀಟ್ 58 ಫೀಟ್ ನಂತರದಲ್ಲಿ ಮಂಗಳೂರಿಗೆ ಬಂದ್ವಿ. ಈ ಎಲ್ಲ ಈ ಒಂದು ಯಾತ್ರಾ ಸಂದರ್ಭದಲ್ಲಿ ನಮ್ಮೊಡನೆ ಇರುವಂಥ ಭಾಳ ಮುಸ್ಸಂಜೆಯಲ್ಲೂ ಜೊತೆಯಾಗಿರುವ ಪ್ರೊಫೆಸರ್ MB ಪುರಾಣಿಕ್, ಶಾರದಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಹಾಗೆ ಕಾರ್ಯದರ್ಶಿ ಪೂರ್ಣಿಮಕ್ಕ ಅವರು, ತಾಳ್ಮೆಗೆ ಇನ್ನೊಂದು ಹೆಸರೇ ಪೂರ್ಣಿಮಕ್ಕ ಅಂತ ಹೇಳ್ಬೋದು, ಅಧ್ಯಕ್ಷರಾದ ರಾಮಕೃಷ್ಣಣ್ಣ, ಹಾಗೆ ಈ ಒಂದು ಯಾತ್ರೆ ಸಕ್ಸಸ್ ಆಗಲು ಇನ್ನೊಬ್ಬರು ಕಾರಣ ಸತೀಶ್ ಅಣ್ಣ ಅಂತ. ಇವರು ಅಲ್ಲಿಯವರು ನಮಗೆಲ್ಲ ವ್ಯವಸ್ಥೆಯನ್ನು ನಗು ಮೊಗದಿಂದ ನಾವು ಹೋದಾಗಿನಿಂದ ಬರುವವರೆಗೂ ಯಾವುದೇ ತಿಂಡಿ, ಅಲ್ಲಿ ಊಟದ ವ್ಯವಸ್ಥೆ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಕೊಟ್ಟಿದ್ದರು. ನಮಗೆ ಯಾವುದೇ ರೀತಿಯ ಲೋಪ ಬರದ ಹಾಗಿರುವ ಬರುವ ದಿನ ತನಕನೂ ನಮಗೆ ಟ್ರೈನ್ ಹತ್ತಿಸಿ ಬರೋ ತನಕನಷ್ಟು ಅಚ್ಚುಕಟ್ಟಾಗಿ ಮಾಡಿದರು. ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಸಂಜೆ ಆಗಿದೆ. ನಾವು ತ್ರಿವೇಂದ್ರಮನಿಂದ ನಿಧಾನವಾಗಿ ಮಂಗಳೂರಿಗೆ ಬರ್ತಾ ಇದ್ದೀವಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.